ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ನಮಗೆ ಇಂದು ಪ್ರಾರ್ಥನೆಯನ್ನು ಆಲಿಸೋಣ. ದೇವರ ವಾಕ್ಯದೊಂದಿಗೆ ಅನೇಕರು ಅನುಗ್ರಹಿಸಲ್ಪಡುತ್ತಿದ್ದಾರೆ. ಕಾರಣ ಒಂದೊಂದು ದಿನ ಈ ವಾಕ್ಯದಿಂದ ಲಭಿಸುವ ಬಲವು, ನಿರೀಕ್ಷೆಯು, ಅನುಗ್ರಹವು ಸಾಕ್ಷಿ ಹೇಳುವ ವಿಷಯವಾಗಿದೆ. ಎಲ್ಲ ಮಹಿಮೆಯು ಮಹತ್ವವು ದೇವರಿಗೆ ಸಲ್ಲಿಸೋಣ. ಒಂದು ನಿಮಿಷ ನಿಮಗಾಗಿ ಪ್ರಾರ್ಥಿಸಲೇ? ಪ್ರಿಯರೇ, ಒಂದೊಂದು ದಿನವೂ ನಿಮಗೆ ಒಂದು ವಾಕ್ಯವು, ಅದರಿಂದ ಪ್ರಾರ್ಥನೆ ಲಭಿಸುತ್ತಿದೆ. ಇದೊಂದು ಸಂಪತ್ತಾಗಿದೆ ಪ್ರಭುವೇ. ನಿಮ್ಮ ವಾಕ್ಯ ಆಲಿಸುವ ನಿಮ್ಮ ಆತ್ಮೀಯರನ್ನು ನೀವು ನೋಡಿರಿ, ಅವರನ್ನು ಸ್ವೀಕರಿಸಿರಿ, ಇವರ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. ವಾಕ್ಯ ಆಲಿಸುವ ಅನೇಕರು ಈ ಕಾಲಘಟ್ಟದಲ್ಲಿ ದೇವರ ನಾಮದಲ್ಲಿ ಶಕ್ತಿ ಹೊಂದಲಿ. ನಿಮ್ಮ ವಾಕ್ಯವನ್ನು ಈಗ ಆಗಿದೆ ನಾವು ಅರ್ಥ ಮಾಡಿಕೊಂಡಿದ್ದು, ಹೀಗೆ ಒಂದು ಶುಶ್ರೂಷೆ ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಹಾಲೆಲೂಯಾ, ಆಮೆನ್. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ಆಲಿಸುವ ವಾಕ್ಯ ಕಳೆದ ದಿನಗಳ ಹಿಂದೆ ನಾವು ಆಲಿಸಿದ್ದೀವಿ, ಆದರೆ ಅದರ ಮತ್ತೊಂದು ಭಾಗವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯವನ್ನು ಆಲಿಸೋಣ. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಪ್ರಿಯರೇ, ಇದು ಸರ್ವಶಕ್ತ ದೇವರ ಆಸೆಯಾಗಿದೆ. ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇದನ್ನು ಓದಿ ಕೇಳಿ ತಕ್ಷಣ ಮರೆಯದೇ ಇರಲು ಪವಿತ್ರಾತ್ಮರು ಕೃಪೆ ನೀಡಲಿ. ಒಬ್ಬರು ದೇವರ ವಾಕ್ಯ ಆಲಿಸುವಾಗ, ಹೃದಯದಲ್ಲಿ ಜೋಪಾನ ಮಾಡುವಾಗ ಉಂಟಾಗುವ ದೇವರು ನೀಡುವ ಪಾಲನೆ, ಅನುಗ್ರಹ ಏನೆಂದು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 10ರಿಂದ 12ರವರೆಗೆ ವಾಕ್ಯಗಳು. ನಿನ್ನ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ನಿನ್ನ ದೇವರಾದ ಸರ್ವೇಶ್ವರ ಪ್ರಮಾಣ ಮಾಡಿದ ನಾಡಿಗೆ ನಿನ್ನನ್ನು ಸೇರಿಸಿದ್ದಾಗ, ನೀನು ಕಟ್ಟದ ಸುಂದರವಾದ ದೊಡ್ಡ ಪಟ್ಟಣವನ್ನು, ನೀನು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀನು ತೋಡದ ನೀರುಗುಂಡಿಗಳನ್ನು, ನೀನು ಬೆಳೆಸದ ದ್ರಾಕ್ಷಿ ತೋಟಗಳನ್ನು ಹಾಗೂ ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತನಾಗಿರುವೆ. ಈಜಿಪ್ಟ್ ದೇಶದಲ್ಲಿ ಗುಲಾಮನಾಗಿದ್ದ ನಿನ್ನನ್ನು ಬಿಡುಗಡೆ ಮಾಡಿದ ಸರ್ವೇಶ್ವರನನ್ನು ಆಗ ಮರೆತು ಬಿಡದಂತೆ ಎಚ್ಚರಿಕೆಯಿಂದಿರು. ದೇವರ ವಾಕ್ಯ ಆಲಿಸುವಾಗ ದೇವರು ನಿನ್ನನ್ನು, ನಿನ್ನ ಭವಿಷ್ಯವನ್ನು ಉಳಿತಿಗೆ ತಲುಪಿಸುತ್ತಾರೆ. ನಿಮ್ಮನ್ನು ಅನುಗ್ರಹಿಸಿ ತೃಪ್ತರಾಗಿ ಮಾಡುತ್ತಾರೆ, ಅನುಗ್ರಹದಿಂದ ತುಂಬಿಸುತ್ತಾರೆ. ದೇವರು ನಮ್ಮನ್ನು ಸಲಹುತ್ತಾರೆ ಎಂದು ಇದರ ಅರ್ಥ. ದೇವರ ವಾಕ್ಯ ಅಳಿಸದೆ ಹೃದಯದಲ್ಲಿ, ಜೀವನದಲ್ಲಿ ಇರಬೇಕು. ಆಗ ಲಭಿಸುವ ಅನುಗ್ರಹವಾಗಿದ್ದೇ ನಾವು ಆಲಿಸಿದ್ದು. ಈ ವಾಕ್ಯ ನಮಗೆ ತಿಳಿದರೆ ಸಾಲದು, ಇದು ಲಭಿಸುವ ಕೃಪೆ ಸಿಗಬೇಕು. ಪ್ರಿಯರೇ, ದೇವರು ನಿಮ್ಮನ್ನು ಅನುಗ್ರಹಕ್ಕೆ ಕರೆತರುತ್ತಾರೆ. ನೀವು ಈ ವಾಕ್ಯ ಆಲಿಸಿ, ಅನುಸರಿಸಿ, ವಿಶ್ವಾಸಿಸಿ ಜೀವಿಸುವಾಗ ನಿಮ್ಮ ತಲೆಮಾರು ಅನುಗ್ರಹಿಸಲ್ಪಡುತ್ತದೆ. ಎಲ್ಲ ವಿಧದಲ್ಲಿ ದೇವರು ಪಾಲನೆಯನ್ನು ಅರಿಯಲು ಸಾಧ್ಯ. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದೊಂದಿಗೆ ಅದ್ಭುತ ಅನುಗ್ರಹ ಇಂದು ಲಭಿಸಲಿ. ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.